ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಸ್ಕರ್ಟ್ನ ಸ್ಟಿಚ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಆಗಿದ್ರೆ ಯಾವ ರೀತಿ ಸ್ಟಿಚ್ ಮಾಡೋದು, ತುಂಬ ಪ್ಲೇಟ್ಸ್ ಇಟ್ಟು ಮಕ್ಕಳಿಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನೋಡಿ, ಇದು ಬಂದು ನನ್ನ ಜಶ್ವಿಗೆ ಸ್ಟಿಚ್ ಮಾಡಿರೋವಂಥದ್ದು ಓಣಮ್ಗೆ ಅಂತ. ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ. ಸೊ ಇಲ್ಲಿ ನಾನು ಸೀರೆನ ತೊಗೊಂಡಿದ್ದೀನಿ. ನೀವು ಪೀಸ್ ಆದರೂ ತೊಗೊಬೋದು. ಸೀರೆಲಾದರೆ ಯಾವ ರೀತಿ ಎಷ್ಟು ನಮಗೆ ಕ್ಲಾತ್ ಬೇಕು ಅಂತ ನೋಡ್ಕೋಬೇಕು. ಇಲ್ಲಿ ನಾನು ಪ್ಲೇಟ್ಸ್ ಜಾಸ್ತಿ ಬೇಕು ಅಂತ ಹೇಳಿ ಅವಳಿಗೆ ನಾನು ಇಲ್ಲಿ 1/4 ಮೀಟ್ರಷ್ಟು ಸೀರೆನ ತಗೊಂಡು ಅದನ್ನು ಮಧ್ಯಕ್ಕೆ ನಾನು ಈ ಥರ ಮಡ್ಸ್ಕೊಂಡಿದ್ದೀನಿ. ಸೊ ಮಕ್ಕಳದು ಸೊಂಟದ ಅಳತೆ ಬರುತ್ತಲ್ಲ, ಅದು ಎಷ್ಟಿದೆ ಅಂತ ಫಸ್ಟು ನೀವು ನೋಡ್ಕೊಳ್ಳಿ. ಅದ್ರ ಮೇಲೆ ನಿಮಗೆ ಪ್ಲೇಟ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಫೋಲ್ಡ್ ಮಾಡ್ಕೊಂಡಾದಮೇಲೆ ಲೆಂತ್ ಎಷ್ಟು ಬಂತು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಸೊಂಟದಿಂದ ಪೂರ್ತಿ ಬಾಟಮ್ ತನಕ ನಮಗೆ ಲೆಂತ್ ಬಂದು ಅರೌಂಡ್ ಒಂದು 20 ಅಷ್ಟು ಇರುತ್ತೆ. ಸೊ ಅದರಲ್ಲಿ ನಾವು ಪಟ್ಟಿಗೆ ಅಂತ ಒಂದು 3 ಇಂಚಷ್ಟು ಬಿಟ್ಕೊಬೇಕು. ಇನ್ನು ರಿಮೈನಿಂಗು ನಾವು ಪ್ಲೀಟ್ಸ್ ಕೊಡೋಕ್ಕೆ ಅಂತ ಇಟ್ಕೊಬೇಕು. ಹಾಗಾಗಿ ಇಲ್ಲಿ ನನಗೆ 19 ಬಂದಿದೆ. ಅಂದರೆ ಇಲ್ಲಿ ನಾನು ತುಂಬ ಉದ್ದನೇ ಹೊಲಿತಾ ಇದ್ದೀನಿ ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡೆ. 19 + 1 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡು 20 ಇಂಚಸ್ಗೆ ನಾನು ಮಾರ್ಕ್ ಮಾಡಿಕೊಂಡು ಅದನ್ನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಮಗೆ 2 ಫೋಲ್ಡ್ ಸಿಕ್ತು. ಸೊ ಇದರಲ್ಲಿ ಯಾವ ರೀತಿ ಫೋಲ್ಡಿಂಗ್ ಮಾಡೋದು ಆ್ಯಂಡ್ ಚಿಕ್ಕ ಪ್ಲೇಟ್ಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಬಂದು ಸೊಂಟ ಎಷ್ಟಿರುತ್ತೆ ಅಂತ ನೋಡ್ಕೊಬೇಕು. ಜಶ್ವಿದು ಸೊಂಟ ಬಂದು 13 ಇಂಚಸ್ ಇದೆ. 13 ಇಂಚಸ್ ಇರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, 2 ಇಂಚಸ್ ಅಷ್ಟು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಬಿಕಾಸ್ ಆ ಕಡೆ ಈ ಕಡೆ ಫೋಲ್ಡ್ ಮಾಡೋಕ್ಕೆ ಟೋಟಲ್ 15 ಇಂಚಸ್ಸು. ಸೊ ಅದನ್ನು ನೀವು ಡಿವೈಡ್ ಮಾಡ್ಕೊಳ್ಳಿ. ಸೊ 50 ಅಂದರೆ ಸೀರೆ ನಾವು ಬಟ್ಟೆ ಎಷ್ಟು ತೊಗೊಂಡಿರ್ತೀವಿ ಅಲ್ವಾ, 1/4 ಮೀಟ್ರು ಅಂದರೆ ಎಷ್ಟು ಸೆಂಟಿಮೀಟ್ರ್ ಇರುತ್ತೆ ಅಂತ ಲೆಕ್ಕ ಹಾಕ್ಕೊಂಡು ಡಿವೈಡೆಡ್ ಬೈ ಸೊಂಟ ಎಷ್ಟಿರುತ್ತೆ ಅದು ನೋಡ್ಕೊಳ್ಳಿ. ನನಗೆ ಈಗ ಒಂದು 4/4 ಅಷ್ಟು ಬಂತು. ಅದರಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಆ ಕಡೆ ಈ ಕಡೆ ಅಂದರೆ ಎಡ್ಜಸ್ಸಲ್ಲಿ 1 ಇಂಚಷ್ಟು ಬಿಟ್ಬಿಟ್ಟು ನಾನು 1 ಮತ್ತು 3/4 ಅಂತ ಎರಡನ್ನ ನಾನು ಇಲ್ಲಿ ಪಾಯಿಂಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು 1 ಇಂಚು, ದೆನ್ 3/4, 1, 3/4 ಹಂಗೆ ಮಾಡ್ಕೊತಾ ಇದ್ದೀನಿ. ಸೊ ಮೇಲ್ಗಡೆ ಪ್ಲೇಟ್ಸ್ ಚಿಕ್ಕ ಬಂದರೂ ಒಳಗಡೆ ಬಟ್ಟೆ ಜಾಸ್ತಿ ಇರುತ್ತೆ, ಆವಾಗ ಫ್ರಿಲ್ಸು ನೀಟಾಗಿ ಕೂರುತ್ತೆ. ಸೊ ನಾನು ಪೂರ್ತಿ ಆ ರೀತಿ ಮಾಡಿಕೊಂಡು ಈ ಥರ ಅಸೆಂಬಲ್ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಗುಂಪಿನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾವಲ್ಲಿ 1 ಇಂಚಷ್ಟು ಬಿಟ್ಟಿದ್ವಿ ಅಲ್ವಾ, ಸೊ ಆ 1 ಇಂಚನ್ನ ಬಿಟ್ಬಿಟ್ಟು ಅದರಿಂದ 1ಕ್ಕೆ ಮಾರ್ಕ್ ಮಾಡಿರ್ತೀವಲ್ವ, ಆ 1 ಮತ್ತು 3/4 ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಲ್ಲಿವರೆಗೆ ಎಂಡ್ ಆಗುತ್ತೆ ಅಲ್ಲಿವರೆಗೂ ನೀಟಾಗಿ ಈ ರೀತಿ ಅಸೆಂಬಲ್ ಆಗಿ ಫೋಲ್ಡ್ ಮಾಡ್ಕೊಂಡು ಬನ್ನಿ. ಆಗ ನಿಮಗೆ ಪ್ಲೀಟ್ಸು ಈವನ್ ಆಗು ಸಿಗುತ್ತೆ. ಸೊ ಯಾವುದೇ ರೀತಿ ಒಂದರಲ್ಲಿ ಜಾಸ್ತಿ ಅಥವಾ ಒಂದರಲ್ಲಿ ಕಮ್ಮಿ ಅಂತ ಆಗಲ್ಲ ಫ್ರೆಂಡ್ಸ್. ನೀವು ಮಕ್ಕಳಿಗೆ ಅಂತಲ್ಲ, ದೊಡ್ಡವ್ರಿಗೂ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ. ಈಗ ದೊಡ್ಡವ್ರದ್ದು ಸೊಂಟ ಎಷ್ಟಿರುತ್ತೆ ಅಂತ ನೋಡ್ಕೊಳ್ಳಿ. ಅಂದರೆ ಈಗ ದೊಡ್ಡವ್ರದ್ದು ಒಂದು 30 ಅಂತ ಇದ್ದರೆ ಸೊಂಟ, ನೀವು ಎಷ್ಟು ಮೀಟ್ರ್ ಬಟ್ಟೆ ತೊಗೊಂಡಿರ್ತೀರ ನೋಡಿ, ಈಗ ಒಂದು 2 ಮೀಟ್ರ್ ಬಟ್ಟೆ ತೊಗೊಂಡಿರ್ತೀರ ಅಲ್ವಾ, ಅಂದರೆ ಒಂದು 200 ಮೀಟ್ರ್ ಅಂತ ಇರುತ್ತೆ ಅಲ್ವಾ, 1 ಮೀಟ್ರಿಗೆ 100. ಸೊ 200 ಸೆಂಟಿಮೀಟ್ರ್ ಅಂತ ಇರುತ್ತೆ ಅಲ್ವಾ. ಸೊ 200 ಸೆಂಟಿಮೀಟ್ರ್ ಡಿವೈಡೆಡ್ ಬೈ ಸೊಂಟ ಎಷ್ಟು 30 ಅಂತ ಡಿವೈಡ್ ಮಾಡ್ಕೊಳ್ಳಿ. ಆಗ ನಿಮಗೆ ಡಿವೈಡ್ ಎಷ್ಟು ಸಿಗುತ್ತೆ ಅಂತ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ ಪ್ಲೇಟ್ಸ್ನ ಅಂದರೆ ಒಳಗಡೆ ಫೋಲ್ಡಿಂಗ್ ಆಗೋದನ್ನ ಜಾಸ್ತಿ ಇಟ್ಕೊಳ್ಳಿ, ಮೇಲ್ಗಡೆದನ್ನ ಕಮ್ಮಿ ಇಟ್ಕೊಂಡು ನೀವು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈಗ ನಾನು 2 ಕೂಡ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. 2 ಕೂಡ ಈಗ ನನಗೆ 13 ಇಂಚಸ್ ಬಂದಿದೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನನಗೆ ಪ್ಲೇಟ್ಸ್ ಬಂದಿದೆ, ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೂಡ. ಸೊ ಇದು 2 ಆಗಿದೆ. ಸೊ ಇದಕ್ಕೆ ಲೈನಿಂಗ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಲೈನಿಂಗ್ ಸ್ವಲ್ಪ ತಿಕ್ಕಾಗಿ ಹಾಕಬೇಕು, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು 1/4 ಮೀಟ್ರ್ ಮೇನ್ ಕ್ಲಾತ್ ತೊಗೊಂಡಿದ್ದೀನಿ, ಹಾಗಾಗಿ 1 ಮೀಟ್ರಷ್ಟು ನಾನು ಲೈನಿಂಗ್ ತೊಗೊತಾ ಇದ್ದೀನಿ. ಸೊ ಲೈನಿಂಗ್ ಹೆಂಗೆ ಅಂದರೆ ಎಡ್ಜಸ್ಸಲ್ಲಿ ಮಾತ್ರ ನಾನು ಸ್ವಲ್ಪ ಗ್ಯಾಪ್ ಇಟ್ಕೊಂಡಿದ್ವಿ ಅಲ್ವಾ, 1 ಇಂಚಷ್ಟು, ಅದಕ್ಕೆ ಮಾತ್ರ ಸ್ಟಿಚ್ ಮಾಡಿಕೊಂಡು ಅದ್ರ ಮೇಲ್ಗಡೆನೆ ನಾವು ನರಿಗೆಗಳನ್ನ ಈವನಾಗಿ ಕೊಟ್ಕೊಂಡು ಹೋದರೆ ಆಯಿತು. ಸೊ ಆಗ ನಮಗೆ ಸ್ಕರ್ಟು ಸ್ವಲ್ಪ ತಿಕ್ಕಾಗೂ ಇರುತ್ತೆ ಆ್ಯಂಡ್ ತುಂಬ ಟ್ರಾನ್ಸ್ಪರೆಂಟ್ ಇರೋಲ್ಲ, ತುಂಬ ಚೆನ್ನಾಗಿ ನಮಗೆ ಕಾಣುತ್ತೆ. ಐರನ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ನೀವು, ಸ್ಕರ್ಟ್ ಮೇಲೆ ಲೈನಿಂಗ್ನು ಕೂಡ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಥರ ಫ್ರಿಲ್ ನರಿಗೆ ಆಗಿ. ಇದೇ ರೀತಿ ಇನ್ನೊಂದು ಭಾಗ ಸ್ಕರ್ಟ್ನು ಕೂಡ ನಾನು ಲೈನಿಂಗ್ ಕೊಟ್ಕೊಂಡು ರೆಡಿ ಮಾಡ್ಕೊಬೇಕು. ರೆಡಿ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾನು ಸೊಂಟದ ಪಟ್ಟಿಗೆ ನಾನಿಲ್ಲಿ ಎಷ್ಟು ತೊಗೊತಾ ಇದ್ದೀನಿ ಅಂತ ಹೇಳಿದ್ರೆ 3 ಇಂಚಷ್ಟು ತೊಗೊತಾ ಇದ್ದೀನಿ. ಅಂದರೆ ನಾನು
1.5 ಇಂಚಷ್ಟಾದರೂ ಸಾಕು ನಮಗೆ, ಅಥವಾ 2 ಇಂಚಾದರೂ ಸಾಕು ನನಗೆ ಪಟ್ಟಿ. ಸೊ ನಮ್ಮ ಪಾಪು 21 ಉದ್ದ ಇರೋದ್ರಿಂದ ನಾನಿಲ್ಲಿ 3 ಇಂಚಷ್ಟು ಮಾತ್ರ ಇಲ್ಲಿ ನಾನು ತೊಗೋತಾ ಇದ್ದೀನಿ, 1 ಇಂಚ್ ಎಕ್ಸ್ಟ್ರಾ. ಹಾಗೆ ನಮ್ಮದು ಸೊಂಟದ ಸುತ್ತಳತೆ ಎಷ್ಟಿರುತ್ತೆ ಅಂತ ನೋಡ್ಕೊಬೇಕು. ಸೊ 13 ಇದೆ ಅಲ್ವಾ, ನಾನಿಲ್ಲಿ 15 ತೊಗೊತಾ ಇದ್ದೀನಿ ಸೈಡು ಫೋಲ್ಡಿಂಗಿಗೋಸ್ಕರ. ಸೊ ಅದನ್ನು ನಾವು ಮಾರ್ಕ್ ಮಾಡಿ ಇಟ್ಕೊಂಡಾದ್ಮೇಲೆ ಸ್ಕರ್ಟ್ನ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಆ ಸ್ಕರ್ಟ್ನ ಒಂದಕ್ಕೊಂದು ಒಂದು ಸೈಡ್ ಮಾತ್ರ ನಾವು ಈ ರೀತಿ ಸ್ಟಿಚ್ ಹಾಕೊಬೇಕಾಗುತ್ತೆ, ಲೈನಿಂಗ್ ಎಲ್ಲ ಫಿಕ್ಸ್ ಮಾಡಾದ್ಮೇಲೆ. ಸೊ ಒಂದು ಸೈಡ್ ಮಾತ್ರ ನೀವು ಸ್ಟಿಚ್ ಹಾಕೊಳ್ಳಿ, ಇನ್ನೊಂದು ಸೈಡು ನೆಕ್ಸ್ಟ್ ನಾನು ಹೇಳ್ತೀನಿ. ಸೊ ಆ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈಗ ಸ್ಕರ್ಟ್ನ ಒಂದು ಸೈಡ್ ಮಾತ್ರ ನಾನಿಲ್ಲಿ ಸ್ಟಿಚ್ ಹಾಕ್ಕೊಂಡು ಆಯಿತು. ಈಗ ಟೋಟಲ್ ನಾನಿಲ್ಲಿ 13 ಅಂತಂದರೆ ಫ್ರಂಟು ಮತ್ತು ಬ್ಯಾಕು ಸೇರಿ 13 ಅಂತ ಬರೋದು. ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ನಾವು ಸ್ಕರ್ಟ್ನ ಸ್ಟಿಚ್ ಮಾಡ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ನಾನು ಎಡ್ಜಸಲ್ಲಿ 3 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಈ ರೀತಿ ಉಲ್ಟಾ ಇಟ್ಕೊಂಡು ನಾನಿಲ್ಲಿ ಫೋಲ್ಡಿಂಗ್ನ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಗೆ ಅರ್ಥ ಆಗ್ತಾಯಿದೆ ಅಂತ ತಿಳ್ಕೊತೀನಿ. ಫಸ್ಟ್ ಟೈಮ್ ನಾನು ಈ ಥರ ಸ್ಕರ್ಟ್ ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಪರ್ಫೆಕ್ಟ್ ಮಾಡ್ಕೊತೀನಿ ವೀಡಿಯೋದಲ್ಲಿ. ಸೊ ಈಗ ನಾನು ಆ ಕಡೆ ಈ ಕಡೆ ಸೈಡು 3 ಇಂಚು ಅಂದರೆ ಓಪನ್ ಸೈಡ್ ಇರುತ್ತಲ್ಲ ಅದಕ್ಕೆ ಮಾತ್ರ ಒಳಗಡೆ ಆದಂಗೆ 3 ಇಂಚನ್ನ ನಾನು ಇಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ನಾವು ಮೇನ್ ಪಟ್ಟಿ ತೊಗೊಂಡಿರ್ತೀವಿ ಅಲ್ವಾ, ಆ ಪಟ್ಟಿನೂ ಕೂಡ ಇಲ್ಲಿ ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಸೈಡು ಒಂದು ಸ್ವಲ್ಪ. ಈಗ ಯಾಕೆಂದರೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ವ, ಸೊ ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಹೊಲ್ಕೊಂಡಿರುವಂಥ ಸ್ಕರ್ಟ್ಗೆ ನಾನು ಜಾಯಿನ್ ಮಾಡ್ತಾಯಿದ್ದೀನಿ. ಪಟ್ಟಿ ಯಾವ ಕಡೆ ಹೊಲ್ಕೊಂಡಿರ್ತೀವಿ ಅದು ಮೇಲ್ ಸೈಡ್ ಇರಬೇಕು, ಅಂದರೆ ಸ್ಟಿಚಿಂಗ್ ಎಲ್ಲಿ ಬಂದಿರುತ್ತೆ ಅದು ಮೇಲಿರಬೇಕು, ಆವಾಗ ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ಕರೆಕ್ಟ್ ಆಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಇದು ನಾನು ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಆ ಲಂಗಕ್ಕೆ ನಾನು ಎಷ್ಟು ಸೆಂಟಿಮೀಟ್ರ್ ತೊಗೊಂಡಿದ್ದೆ ಅಷ್ಟನ್ನು ಕೂಡ ಇಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ಸ್ಟಿಚ್ ಮಾಡಿರೋದು ಬಂದು ಇದು ಲಾಡಿ ಲಂಗ ಆಗಿರೋದ್ರಿಂದ ನಾನು ಹುಕ್ ಏನು ಹಾಕ್ತಾಯಿಲ್ಲ. ಸೊ ಈಗ ಎಡ್ಜಸಲ್ಲಿ ನನಗೆ ಇನ್ನೂ ಅಷ್ಟು ಬಟ್ಟೆ ಸಾಲ್ಟೇಜ್ ಆಯ್ತು ಮಿಕ್ತಲ್ವ, ಹಾಗಾಗಿ ನಮಗೆ ಫೋಲ್ಡಿಂಗಿಗೆ ಎಷ್ಟು ಬೇಕು ಬಟ್ಟೆ ಅಷ್ಟನ್ನು ಬಿಟ್ಕೊಂಡು ನಾನಿಲ್ಲಿ ಅದನ್ನು ಕಟ್ ಮಾಡಿಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನಾನು ಅದನ್ನು ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಗೈಸ್. ಅಂದರೆ ನನ್ನ ಜಸ್ವಿಗೆ ಇಷ್ಟು ಹೊಲ್ದಿರೋ ಫ್ರಿಲ್ಸ್ ಸ್ಕರ್ಟಲ್ಲಿ ನನಗೆ ಈ ಸ್ಕರ್ಟ್ ಅಂತೂ ತುಂಬ ಇಷ್ಟ ಆಯಿತು. ಸೊ ಈಗ ಇದನ್ನು ಅಷ್ಟೇ ಈ ರೀತಿ ಓಪನ್ ಸಿಗುತ್ತಲ್ವ, ಇಲ್ಲೂ ಒಂದು ಸ್ಟಿಚ್ನ ಹಾಕೊಳ್ಳಿ, ಆಗ ಅದು ಫಿಟ್ಟಾಗಿ ಕೂರುತ್ತೆ. ಸೊ ಈಗ ಇದು ಸ್ಟಿಚ್ ಹಾಕೊಂಡಾದ್ಮೇಲೆ ನಮ್ಮದು ಒಂದು ಮುಕ್ಕಾಲಲ್ಲ ಒಂದು 90% ಸ್ಕರ್ಟು ಮುಗೀತು ಅಂತ ಹೇಳ್ಬೋದು. ಸೊ ಈಗ ಇಲ್ಲಿ ಬಂದಿರುವಂತಹ ಎಕ್ಸ್ಟ್ರಾಕ್ಟ್ನೆಲ್ಲ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಾದಮೇಲೆ ಅದನ್ನು ನಾವು ಇನ್ನೊಂದು ಲೇಯರ್ ಫೋಲ್ಡ್ ಮಾಡಿ ಇಡಬೇಕು. ಸೊ ನಮಗೆಲ್ಲ ಆದರೆ ಪಟ್ಟಿನ ಸ್ವಲ್ಪ ದೊಡ್ಡದಾಗಿ ಇಟ್ಕೊಬೋದು, ಮಕ್ಳಿಗಲ್ವ 1.5 ಇಂಚಷ್ಟು ಸಾಕು ಪಟ್ಟಿ. ಇದನ್ನು ನಾವು ಸೆಂಟರ್ಗೆ ಫೋಲ್ಡ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ. ಸೊ ಸ್ಟಿಚ್ಚು ನಾವು ಎಲ್ಲಿಗೆ ಹಾಕಿರ್ತೀವಿ ಅದ್ರದ್ದು ಸ್ಟ್ರೇಟಾಗಿಯೇ ಸೇರಿಸ್ಕೊಂಡು ನೀವು ನೋಡಿಕೊಂಡು ಸ್ಟಿಚ್ ಹಾಕ್ಕೊಬೇಕು. ಇಲ್ಲ ಫ್ರಿಲ್ಸ್ ಮೇಲೆ ಏನಾದರೂ ಸ್ಟಿಚ್ ಏನಾದರೂ ಬಂದರೆ ನಮಗೆ ಫ್ರಿಲ್ಸು ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈಗ ನೀಟಾಗಿ ನಾವು ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಆ್ಯಂಡ್ ಇದು ಮಾಡ್ಕೊಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ. ನೆಕ್ಸ್ಟ್ ಐರನ್ ಮಾಡಿದ್ಮೇಲೆ ಪರ್ಫೆಕ್ಟಾಗಿ ಕೂರುತ್ತೆ. ಸೊ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಈಸಿ, ಯಾವುದೇ ಎಕ್ಸ್ಟ್ರಾ ಕಟ್ಟಿಂಗ್ಸ್ ಇರಲ್ಲ. ಜಸ್ಟು ನಾವು ಒಂದು ಮೆಜರ್ಮೆಂಟನ್ನು ತಿಳ್ಕೊಂಡ್ರೆ ಆಗುತ್ತೆ. ಈಗ ಇದು ಫುಲ್ ಕಂಪ್ಲೀಟ್ ಆಗಿದೆ. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸ್ಕರ್ಟು ಅಂತ ಹೇಳಿ. ಈಗ ಫೋಲ್ಡಿಂಗ್ ಆದಮೇಲೆ ನಾವು 3 ಇಂಚು ಅಂತ ಎಲ್ಲಿ ತನಕ ಮಾರ್ಕ್ ಮಾಡ್ಕೊಂಡು ನಾವು ಸ್ಟಿಚ್ ಹಾಕ್ಕೊಂಡಿದ್ವಿ ಅದರಿಂದ ಕೆಳಗಡೆಗೆ ನಾವು ಸ್ಟಿಚ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ. ಫುಲ್ ಹಾಕಿದ್ರೆ ನಾವು ಅಲ್ಲಿ ಬಟ್ಟೆನ ಮಕ್ಳಿಗೆ ಹಾಕೋಕ್ಕೆ ಹಿಂಸೆ ಆಗಿಬಿಡುತ್ತೆ ಅಂತ ಹೇಳಿ ನಾನು ಅಲ್ಲಿ 3 ಇಂಚಷ್ಟು ಬಿಟ್ಟಿದ್ದೀನಿ, ಸಾಕು 3 ಇಂಚಷ್ಟು. ಅವ್ರೇನು ಜಾಸ್ತಿ ಹೈಟ್ ಇರಲ್ವಲ್ಲ, ಎಲ್ಲಿಂದ ಸ್ಟಿಚ್ನ ಸ್ಟಾರ್ಟ್ ಮಾಡಿರ್ತೀವಿ ಈ ಸ್ಟಿಚ್ನ ಅಲ್ಲಿಗೆ ಎಂಡ್ ಮಾಡಬೇಕಾಗುತ್ತೆ. ಈಗ ಅದನ್ನು ನೀಟ್ ಮಾಡಿ ಐರನ್ ಮಾಡಿದ್ರೆ ಮಾತ್ರ ಸ್ಕರ್ಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇದು ನಮ್ಮ ಜಸ್ವಿಗೆ ಓಣಂ ಸೆಲೆಬ್ರೇಷನ್ ಇತ್ತು ಸ್ಕೂಲಲ್ಲಿ ಅಂತ ಹೇಳಿ ನಾನು ಸ್ಟಿಚ್ ಮಾಡಿರುವಂಥ ಸ್ಕರ್ಟು. ಆ್ಯಂಡ್ ಫ್ರಿಲ್ಸ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಹೇಳಿ. ಸೊ ಈಗ ನಾನು ಮಾಡಿರೋ ಫ್ರಿಲ್ಸು ಐರನ್ ಮಾಡ್ದೇನೆ ಇಷ್ಟು ಪರ್ಫೆಕ್ಟಾಗಿ ಕೂತಿದೆ. ಸೊ ಐರನ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ಫೋಟೋಸ್ ಅಪ್ಲೋಡ್ ಮಾಡಿದ್ದೀನಿ, ನೀವು ಕೂಡ ನೋಡಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಸ್ಕರ್ಟ್ ಸ್ಟಿಚಿಂಗ್ ಮಾಡೋಂಥದ್ದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಪ್ ಯಾವ ರೀತಿ ಸ್ಟಿಚ್ ಮಾಡಿದೆ ಅನ್ನೋದನ್ನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.